ವಿರುದ್ಧವಾದ ಅಂದರೆ ಹುಲಿಗಳ ಶತ್ರು ಒಂದು ಪಕ್ಷಿ ಇದೆ, ಅದು ನಿಮಗೆ ಆಶ್ಚರ್ಯ ಆಗ್ಬೋದು. ಆ ಹಕ್ಕಿ ಎಲ್ಲ ಕಡೆನೂ ನರಭಕ್ಷಕ ಹುಲಿಗಳನ್ನು ಮಾತ್ರ ಹೊಡೆದಿದ್ದಾನೆ. ಇನ್ನೊಂದು ಜಿಮ್ ಕಾರ್ಬೆಟ್ ಅಂತ ಹಿಮಾಲಯದ ಭಾಗದಲ್ಲಿ, ಆ ನೇಪಾಳ ಭಾಗದಲ್ಲಿ ಒಂದು ಹುಲಿ 1000 ಚಿಲ್ಲರೆ ಜನಗಳನ್ನು ತಿಂದಿರ್ತದೆ. ಅಲ್ಲಿ ನೇಪಾಳದ ನಮಸ್ತೆ ವಿಕ್ರಮ್ ಗೌಡ್ರಿ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ಹುಲಿಗಳೇ ಆರ್ಭಟಗಳು ಜಾಸ್ತಿ ಆಗಿದೆ. ಅದು ಸಾಕಷ್ಟು ಜನಗಳನ್ನ ತೊಂದರೆ ಕೊಡ್ತಾ ಹಾಗೆ ಒಂದಷ್ಟು ಸಾವನ್ನಪ್ಪಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ನೀವೇ ಮಾಹಿತಿ ಕೊಡಬೇಕು, ನಮ್ಮ ಜನಗಳಿಗೆ ನೀವು ತಿಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ. ಹುಲಿಯ ತವರು ಮನೆ ಏಷ್ಯಾ ಖಂಡ. ಹುಲಿ ಒಂದು ಪರಾಕ್ರಮದ ಸಂಕೇತ. ಹುಲಿಗಳಲ್ಲಿ ಹಲವಾರು ಜಾತಿ ಹುಲಿಗಳಿದ್ದಾವೆ, ಹಲವಾರು ಪಂಗಡಗಳಿವೆ ಹುಲಿಗಳಲ್ಲಿ. ಆದರೆ ಹುಲಿಗಳ ಒಂದು ಸಂತತಿಯ ಹೆಸರು, ಅದೊಂದು ವೈಜ್ಞಾನಿಕ ಹೆಸರು ಪ್ಯಾಂಥರ್ ಟೈಗ್ರಿಸ್ ಅಂತ. ಹುಲಿಗಳಲ್ಲಿ ಸುಮಾರು 5-6 ಜಾತಿಗಳಿವೆ. ಅದರಲ್ಲಿ ಸೈಬೀರಿಯನ್ ಹುಲಿ, ಬಂಗಾಳಿ ಹುಲಿ, ಇಂಡೋನೇಷ್ಯಾದ ಹುಲಿ, ಇಂಡೋಚೈನಾ ಹುಲಿ, ರಷ್ಯಾದಲ್ಲೂ ಹುಲಿಗಳಿವೆ. ಆಮೇಲೆ ಅದರಲ್ಲಿ ಸುಮಾರು ಕಪ್ಪು ಹುಲಿ, ಹೀಗೆ ತುಂಬ ಹುಲಿಗಳಿವೆ. ಸಾಮಾನ್ಯಗೆ ಹುಲಿಗಳು ರಾತ್ರಿ ಸಂಚಾರ ಜಾಸ್ತಿ, ಆದರೆ ಹಗಲು ಸಂಚಾರ ಮಾಡ್ತವೆ. ಮನುಷ್ಯರ ಹಾವಳಿ ಇದ್ದಲ್ಲಿ, ಕಾಡು ಪ್ರಾಣಿಗಳ ಹಾವಳಿ ಅಲ್ಲ, ಕಾಡು ಪ್ರಾಣಿಗೆ ಮನುಷ್ಯರ ಹಾವಳಿ ಇದ್ದಲ್ಲಿ ಹುಲಿಗಳು ರಾತ್ರಿ ಸಂಚಾರನೂ ಮಾಡ್ತವೆ. ಹುಲಿಗಳು ಬೆಕ್ಕಿನ ಜಾತಿಗೆ ಸೇರ್ತದೆ. ಹುಲಿಗಳು ಒಂದು ನಿಸರ್ಗದ ಅದ್ಭುತ ಪ್ರಾಣಿ ಅಂದರೆ ತಪ್ಪಾಗಲಾರದು. ಹುಲಿಗಳು ಸಿಂಹದ ಹತ್ರ ಸಿಂಹನೇ ಹೆದರಿಸಿದ ಘಟನೆಗಳು ಇದ್ದಾವೆ. ಸಾಮಾನ್ಯ ಆನೆಗಳನ್ನು ಹೊಡೆದು ಸಾಯಿಸ್ತವೆ ಹುಲಿಗಳು. ಮಹಾಪರಾಕ್ರಮಶಾಲಿ ಹುಲಿಗಳು. ಭಾರತದ ಕಾಡಿನಲ್ಲಿ ಹುಲಿಗಳದ್ದೇ ಹವಾ. ಹುಲಿಗಳಲ್ಲಿ ಭಾರತದಲ್ಲಿ ಬಂಗಾಳಿ ಹುಲಿಗಳು, ಅವು ಹೆಬ್ಬುಲಿಗಳು. ಆದರೂ ನಮ್ಮ ಪಶ್ಚಿಮ ಘಟ್ಟದಲ್ಲಿರೋ ಹುಲಿಗಳಿರ್ಬೋದು, ನಮ್ಮ ಮೈಸೂರು ಪ್ರಾಂತ, ಕೊಡಗು ಪ್ರಾಂತ, ನಮ್ಮ ಮಲೆನಾಡು, ನಮ್ಮ ಸಕಲೇಶ್ಪುರ ಮಲೆನಾಡಿನ ಕಾಡುಗಳಿರ್ಬೋದು, ಚಿಕ್ಕಮಗಳೂರು ಮಲೆನಾಡಿನ ಕಾಡುಗಳಲ್ಲಿರ್ಬೋದು, ಶಿವಮೊಗ್ಗದಲ್ಲಿರೋ ಹುಲಿಗಳು ಇರ್ಬೋದು, ಎಲ್ಲವೂ ಹೆಬ್ಬುಲಿಗಳೇ. ಒಂದು ಹುಲಿಯ ಆಯಸ್ಸು ಹಬ್ಬ ಅಂದರೆ ಒಂದು 18ರಿಂದ 20 ವರ್ಷದ ಒಳಗೆ. ಹುಲಿಗಳು 2 ವರ್ಷಕ್ಕೆ ಅವು ಮೈನರ್ ಆಗ್ತವೆ. ಒಂದು ಹುಲಿ 4, 5, 6 ಮರಿಗಳನ್ನು ಹಾಕುತ್ತೆ. ಆಮೇಲೆ ಹುಲಿಗಳು ತುಂಬ ಕ್ಲೀನಾದ ಅಂದರೆ ಬೆಕ್ಕಿನ ಜಾತಿಗೆ ಸೇರಿದ ಎಲ್ಲ ಪ್ರಾಣಿಗಳು ಕ್ಲೀನಾಗೇ ಇರ್ತವೆ. ಹುಲಿಗಳು ಒಂಟಿಯಾಗಿರೋದೇ ಜಾಸ್ತಿ. ಹುಲಿಗಳು ಸಿಂಹದ ಹಾಗೆ ಗುಂಪಾಗಿ ಬದುಕಲ್ಲ. ಹುಲಿಗಳಲ್ಲಿ ಈಗ ಇತ್ತೀಚೆಗೆ ಇಡೀ ಕರ್ನಾಟಕದಲ್ಲಿ ಹುಲಿಗಳು ಸದ್ದು ಮಾಡ್ತಿದ್ದಾವೆ. ಅದು ಹುಲಿಗಳು ಮನುಷ್ಯರ ಮೇಲೆ ದಾಳಿ ಮಾಡಿದ್ದಾಗಿರ್ಬೋದು, ಮನುಷ್ಯರೇ ವಿಷ ಹಾಕಿ ಹುಲಿಗಳನ್ನು ಕೊಂದಿದ್ದಿರ್ಬೋದು. ಕೇವಲ 3-4 ತಿಂಗಳಲ್ಲಿ ಹುಲಿಗಳದೇ ಆರ್ಭಟ ಜಾಸ್ತಿಯಾಗಿದೆ, ಹುಲಿಯ ಗರ್ಜನೆ ಜಾಸ್ತಿಯಾಗಿದೆ. ಹುಲಿಗಳು ಏಕಾಂತ ಜೀವಿಗಳು. ಹುಲಿಗಳಲ್ಲಿ ಯಾವಾಗ ಒಂದು ಹುಲಿಗೆ ಬೇಟೆಯಾಡೋಕ್ಕೆ ಆಗಲ್ಲ, ಇಲ್ಲ ಎದುರಾಳಿ ಹುಲಿ ಹತ್ರ ಅದಕ್ಕೇನಾರು ತೀವ್ರವಾಗಿ ಕಾಲಿಗೆ ಪೆಟ್ಟಾದಾಗ, ಇಲ್ಲ ಮುದಿ ಅಂದರೆ ವಯಸ್ಸಾದ ಮೇಲೆ ಆ ಹುಲಿಗಳಿಗೆ ಯಾವಾಗ ಬೇಟೆಯಾಡೋಕ್ಕೆ ಕಷ್ಟ ಆಗ್ತದೆ, ಅಂಥ ಸಮಯದಲ್ಲಿ ಅವು ಮನುಷ್ಯರ ಮೇಲೆ ದಾಳಿ ಮಾಡ್ತವೆ. ಯಾವಾಗ ಮನುಷ್ಯರ ಮೇಲೆ ದಾಳಿ ಮಾಡಿ ಮನುಷ್ಯರ ರಕ್ತ ಮತ್ತು ಮನುಷ್ಯರ ಮಾಂಸದ ರುಚಿ ಕಂಡ ಮೇಲೆ ಅದೊಂದು ನರಭಕ್ಷಕ ಹುಲಿ ಆಗ್ತದೆ.
ಅದಕ್ಕೆ ನೀವು ಎಷ್ಟೇ ದನ, ಎಷ್ಟೇ ಹಂದಿ, ಏನೇ ಮೇಕೆಗಳಾಗಲಿ ಇಲ್ಲ ಬೇರೆ ಪ್ರಾಣಿಗಳು, ಜಿಂಕೆಗಳಾಗಲಿ ಕಡವೆಗಳಾಗಲಿ ಸಿಕ್ಕಿರೂ ಅದು ತಿನ್ನಲ್ಲ. ಅದು ನಿರಂತರವಾಗಿ ಮನುಷ್ಯರನ್ನೇ ಹುಡುಕ್ಯಂದು ಮನುಷ್ಯರನ್ನೇ ಕೊಂದು ತಿಂತದೆ. ಅಂಥ ಘಟನೆಗಳು ಸುಮಾರು ಹಿಂದೆ ಓದಿದ್ದೀವಿ ನಾವು, ನೀವು ಓದಿರ್ಬೋದು, ಕೇಳಿರ್ಬೋದು. ಅದು ಹಿಂದೆ ಕೆನ್ನತ್ ಆಂಡರ್ಸನ್ ಅಂತ ಒಬ್ಬ ಮಹಾನ್ ಶಿಕಾರಿಗಾರ ಇದ್ದ. ಅವನು ಏನು ನರಭಕ್ಷಕ ಹುಲಿಗಳನ್ನು ಮಾತ್ರ ಹೊಡಿತಿದ್ದ. ಅವನು ಬ್ರಿಟಿಷನ್. ಅವನು ಕರ್ನಾಟಕದಲ್ಲಿ ಸಾಮಾನ್ಯಕ್ಕೆ ಎಲ್ಲ ಕಡೆನೂ ನರಭಕ್ಷಕ ಹುಲಿಗಳನ್ನು ಮಾತ್ರ ಹೊಡೆದಿದ್ದಾನೆ. ಇನ್ನೊಂದು ಜಿಮ್ ಕಾರ್ಬೆಟ್ ಅಂತ ಹಿಮಾಲಯದ ಭಾಗದಲ್ಲಿ, ಆ ನೇಪಾಳ ಭಾಗದಲ್ಲಿ ಒಂದು ಹುಲಿ 1000 ಚಿಲ್ಲರೆ ಜನಗಳನ್ನು ತಿಂದುತ್ತದೆ. ಅಲ್ಲಿ ನೇಪಾಳದ ಒಂದು ರಾಜ ಸೈನಿಕರನ್ನೇ ಬಿಟ್ಟಿರ್ತಾನೆ ಆ ನೇಪಾಳ ಭಾರತ ಗಡಿಯಲ್ಲಿ ಅದನ್ನ ಹೊಡೆಯೋಕ್ಕಾಗಿ. ಅದು ಲಾಸ್ಟಿಗೆ ಸಿಕ್ಕಲ್ಲ, ಅದೊಂದು ಹೆಣ್ಣು ಹುಲಿ. ಲಾಸ್ಟಿಗೆ ಜಿಮ್ ಕಾರ್ಬೆಟ್ ಅದನ್ನ ಹೊಡೆದಾಕ್ತಾನೆ. ಹೀಗೆ ಹುಲಿಗಳು ಆಹಾರ ಅಭ್ಯಾಸವನ್ನು ಬದಲಾವಣೆ ಮಾಡಿದಾಗ, ಇಲ್ಲ ಒಂದು ಸತಿ ಮನುಷ್ಯರ ಮಾಂಸ ರುಚಿ ಹಿಡಿದಾಗ ಅವುಗಳು ಮನುಷ್ಯರನ್ನೇ ತಿನ್ನಕ್ಕೆ ನೋಡ್ತವೆ. ಆಮೇಲೆ ಹುಲಿಗಳಿಗೆ ಅವು ಬಲಾಢ್ಯ ಪ್ರಾಣಿ, ಜೊತೆಗೆ ಹುಲಿಗಳು ಬಲಾಢ್ಯ ಪ್ರಾಣಿಗಳು. ಹುಲಿಗಳ ಬೇಟೆನೇ ಭಾರಿ ಸೊಗಸಾಗಿರುತ್ತೆ. ಹುಲಿಗಳು ಸಾಮಾನ್ಯಕ್ಕೆ ಜಿಂಕೆ, ಕಡವೆ, ಕಾಡು ಹಂದಿ ಇಂಥಗಳನ್ನೇ ತಿನ್ನೋದು. ಆಮೇಲೆ ಹುಲಿಗಳಿಗೆ ಮತ್ತೊಂದು ವಿಷಯ ಅಂದರೆ, ಹುಲಿಗಳಿಗೆ ವಾಸನೆ ಹಿಡಿಯೋ ಶಕ್ತಿ ಇಲ್ಲ. ಈಗ ನಮ್ಮ ನಾಯಿಗಳಿರ್ಬೋದು, ನಮ್ಮ ಆನೆಗಳು 3 ಕಿಲೋಮೀಟ್ರ್ 4 ಕಿಲೋಮೀಟ್ರಿಗೆ ಮನುಷ್ಯರ ವಾಸನೆ ಹಿಡಿತವೆ. ಆದರೆ ಹುಲಿಗೆ ವಾಸನೆ ಹಿಡಿಯೋ ಶಕ್ತಿ ಇಲ್ಲ. ಹಾಗಾಗಿ ಹುಲಿ ವಾಸನೆ ಹಿಡಿಯೋ ಶಕ್ತಿ ಇಲ್ಲ ಅಂದರೂ ಹುಲಿ ಮಾತ್ರ ಅದು ಬೇಟೆ ಮಾಡಬೇಕಾದ್ರೆ ಗಾಳಿಗೆ ವಿರುದ್ಧ ದಿಕ್ಕಿನಿಂದ ಬಂದು ಯಾವುದೇ ಪ್ರಾಣಿ ಮೇಲೆ ಅದು ದಾಳಿ ಮಾಡೋದು. ಅದಕ್ಕೆ ಗೊತ್ತು, ಆದರೆ ಅದಕ್ಕೆ ಆ ವಾಸನೆ ಹಿಡಿಯೋ ಶಕ್ತಿ ಇಲ್ಲ. ಆದರೆ ನನ್ನ ವಾಸನೆಯನ್ನು ಬೇರೆ ಪ್ರಾಣಿಗಳು ವಾಸನೆ ಹಿಡಿತೀವೆ ಅನ್ನೋದು ಹುಲಿಗೆ ಗೊತ್ತು. ಹುಲಿಗಳು ಮನುಷ್ಯರ ಕಣ್ಣಿಗೆ ಭಾರಿ ಹೆದರ್ತವೆ. ಮನುಷ್ಯರ ಮೇಲೆ ಅವು ಎದುರಾಗಿ ಅಟ್ಯಾಕ್ ಮಾಡಲ್ಲ. ಹುಲಿಗಳು ಹಿಂಭಾಗದಿಂದ ಅಟ್ಯಾಕ್ ಮಾಡೋದು. ಹಾಗಾಗಿ ನಮ್ಮ ಏನು ಸುಂದರ್ಬನ ಫಾರೆಸ್ಟು ವೆಸ್ಟ್ ಬೆಂಗಾಳದಲ್ಲಿರೋ ಆ ಬಲಾಢ್ಯ ಹುಲಿಗಳು ಹಿಂಭಾಗದಿಂದ ದಾಳಿ ಮಾಡೋದ್ರಿಂದ ಅಲ್ಲಿಯ ಜನ ಆ ಸುಂದರಬನ ಕಾಡೊಳಗೆ ಹೋಗುವಾಗ ಅವರು ತಮ್ಮ ತಲೆಯ ಹಿಂಭಾಗಕ್ಕೆ ಒಂದು ದೊಡ್ಡ ಕಣ್ಣುಗಳುಳ್ಳ ಮುಖವಾಡಗಳನ್ನು ಧರಿಸ್ಕೊಂಡು ಹೋಗ್ತಾರೆ. ಆವಾಗ ಹುಲಿ ಹಿಂಭಾಗದಿಂದ ಬಂದರೂ ಆ ಕಣ್ಣುಗಳನ್ನ ನೋಡಿ ಹೆದರುತ್ತೆ. ಇವೆಲ್ಲ ಹುಲಿಗಳದ್ದು. ಆಮೇಲೆ ಹುಲಿಗಳಿಗೆ ವಿರುದ್ಧವಾದ, ಅಂದರೆ ಹುಲಿಗಳ ಶತ್ರು ಒಂದು ಪಕ್ಷಿ ಇದೆ. ಅದು ನಿಮಗೆ ಆಶ್ಚರ್ಯ ಆಗ್ಬೋದು. ಆ ಹಕ್ಕಿಗೆ ರಾಕೆಟ್ ಟೈಲ್ ಡೋಂಗ್ರೋ ಅಂತಾರೆ. ನಮ್ಮ ಭಾಗದಲ್ಲಿ, ನಮ್ಮ ಮಲೆನಾಡು, ನಮ್ಮ ಸಕಲೇಶ್ಪುರ, ನಮ್ಮ ಭಾಗದಲ್ಲಿ ಅದಕ್ಕೆ ಕಾಗೆ ಸಿಳ್ಳಾರ ಅಂತೀವಿ. ಅಂದರೆ ಒಂದು ಕಾಗೆ ಥರ ಇರುತ್ತೆ, ಅದಕ್ಕೊಂದು ತಲೆ ಮೇಲೆ ಜುಟ್ಟಿರ್ತದೆ, ಅದರ ಬಾಲ ಇಷ್ಟು ಉದ್ದ ಇರ್ತದೆ. ಅದು ಏನು ಬಾಲ ಅಂದರೆ ಅದರ ತುದಿಯಲ್ಲಿ ಗುಚ್ಚ ಇದ್ದಂಗೆ ಇರ್ತದೆ, ಮತ್ತು ಬೇರೆ ಕಡೆ ಅದರದ್ದು ಪುಕ್ಕಗಳು ಇರಲ್ಲ. ಅದು ಆ ಹಕ್ಕಿ ಸುಮಾರು 3-3:30 ಹುಲಿ ಸಾಮಾನ್ಯಕ್ಕೆ ಬೇಟೆಗೆ ಹೊರಟಾಗ ಇದು ನಿರಂತರವಾಗಿ ಕೂಗ್ತಾ ಆ ಹುಲಿನ ಹಿಂಬಾಲಿಸ್ತದೆ. ಹುಲಿ ಹೋದಲ್ಲೆಲ್ಲ ಇದ್ರದ್ದು ಒಂದು ವಿಚಿತ್ರ ಒಂದು ಸಂಕೇತ ಕೊಡ್ತಾ ಇರ್ತದೆ. ಅದು ನಮ್ಮ ಕಡವೆಗಳಾಗಿರ್ಬೋದು, ಕಾಟಿಗಳಾಗಿರ್ಬೋದು, ಜಿಂಕೆಗಳಾಗಿರ್ಬೋದು, ಇವುಗಳಿಗೆ ಎಚ್ಚರಿಕೆಯ ಗಂಟೆ. ಹಾಗಾಗಿ ಇವುಗಳು ಯಾವಾಗ ಇದು ಹುಲಿನ ಹಿಂಬಾಲಿಸ್ತಾ ಇರ್ತದೆ ಆವಾಗ ಆ ಪ್ರಾಣಿಗಳು ಓಡಿ ತಪ್ಪಿಸ್ಕೊಳ್ತವೆ. ಆಮೇಲೆ